ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸೌದಿ ಅರೇಬಿಯಾದ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಈ ವರ್ಷ ಕೇವಲ ನಮಗೆ ಒಂದೇ ಒಂದು ಸೌದಿ ಅರೇಬಿಯಾದ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಮುಂದಿನ ವರ್ಷ ಡಬ್ಲ್ಯೂ ಅವರು ಈ ವರ್ಷದ ಉಳಿದಿರ್ತಕ್ಕಂತಹ ಒಂದನ್ನು ಕೂಡ ಸೇರಿಸಿ ಮುಂದಿನ ವರ್ಷ 3 ಪ್ರೀಮಿಯಂ ಲೈವ್ ಇವೆಂಟ್ ನ ಸೌದಿ ಅರೇಬಿಯಾದಲ್ಲೇ ಮಾಡ್ತಾರೆ, ಇನ್ಕ್ಲೂಡಿಂಗ್ ರಾಯಲ್ ರಂಬಲ್. ಅದಕ್ಕೋಸ್ಕರ ಈ ವರ್ಷ ನಮಗೆ ಕೇವಲ ಒಂದೇ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಯಾವುದು ಹಾಗೆ ಯಾವ ತಿಂಗಳಲ್ಲಿ ಆಗುತ್ತೆ ಅನ್ನೋದು ಕೂಡ ರಿವೀಲ್ ಆಗಿದೆ. ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮಗೆ ಈ ವರ್ಷ ಜೂನ್ ತಿಂಗಳಲ್ಲಿ ನೈಟ್ ಆಫ್ ಚಾಂಪಿಯನ್ ಅನ್ನೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಡಬ್ಲ್ಯೂ ಅವರು ಕಳೆದ ವರ್ಷ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಅನ್ನೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡಿಸಿದ್ರು. ಅಂಡ್ ಅದರಲ್ಲಿ ಗೆದ್ದವರು ಸಮ್ಮರ್ ಸ್ಲಾಮ್ ಅಲ್ಲಿ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಆಪರ್ಚುನಿಟಿನ ತಗೊಳ್ಳುವಂತಹ ಸ್ಟಿಪ್ಯುಲೇಷನ್ ಕೂಡ ಡಬ್ಲ್ಯೂ ಅವರು ಇಟ್ಟಿದ್ರು. ಬಟ್ ಈ ವರ್ಷ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಬದಲು ನೈಟ್ ಆಫ್ ಚಾಂಪಿಯನ್ ಅನ್ನೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಅಂಡ್ ಇದು ನಮಗೆ ಜೂನ್ ತಿಂಗಳಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಗೊತ್ತಿಲ್ಲ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ನ ಯಾಕೆ ರಿಮೂವ್ ಮಾಡ್ತಾ ಇದ್ದಾರೆ ಅಂತ. ಐ ಥಿಂಕ್ ರಸಲ್ ಮೇನಿಯಾ ಆದ್ಮೇಲೆ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಗಿಂತ ನೈಟ್ ಆಫ್ ಚಾಂಪಿಯನ್ಸ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ ಜಾಸ್ತಿ ಕಾರಣ ಹುಡ್ಕೋಬಹುದು. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ಪ್ಲಾನ್ ನ ಮಾಡ್ತಾ ಇದ್ದಾರೆ. ಹಿಂದೆನೂ ಕೂಡ ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಪ್ರೀಮಿಯಂ ಲೈವ್ ಇವೆಂಟ್ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಈಗ ಈ ವರ್ಷ ಜೂನ್ ತಿಂಗಳಲ್ಲಿ ಮತ್ತೊಮ್ಮೆ ನೈಟ್ ಆಫ್ ಚಾಂಪಿಯನ್ಸ್ ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಸೌದಿ ಅರೇಬಿಯಾದ ನೈಟ್ ಆಫ್ ಚಾಂಪಿಯನ್ಸ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆನೂ ಕೂಡ ಮಾತಾಡೋಣ. ಅಪ್ಡೇಟ್ಗಳು ಬರ್ತಾ ಇತ್ತು, ಈ ವರ್ಷ ಡಬ್ಲ್ಯೂ ಅವರು ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ನ ಮತ್ತೊಮ್ಮೆ ವಾಪಸ್ ತಗೊಂಡು ಬರ್ತಾ ಇದ್ದಾರೆ ಅಂತ ನಾನು ಕೂಡ ವಿಡಿಯೋ ಮಾಡಿದ್ದೆ. ಅಂಡ್ ಈಗ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ಜುಲೈ ತಿಂಗಳಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಸೊ ಕೇವಲ ವಿಮೆನ್ಸ್ ಗಳಿಗೋಸ್ಕರ ಮಾತ್ರ ಡಬ್ಲ್ಯೂ ಅವರು ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡ್ತಾರೆ. ದೊಡ್ಡದಾಗೇನು ಪ್ರಮೋಟ್ ಮಾಡೋದಿಲ್ಲ, ಬರೀ ವಿಮೆನ್ಸ್ ಮ್ಯಾಚಸ್ ಗಳೇ ಇರುತ್ತೆ. ಆದ್ರೂ ಕೂಡ ನೋಡೋಣ ಗೈಸ್ ಯಾವ ಯಾವ ವಿಮೆನ್ಸ್ ಗಳು ಈ ಒಂದು ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಕಂಪೀಟ್ ಮಾಡ್ತಾರೆ ಅಂತ. ಅಂಡ್ ಇದು ನಮಗೆ ಜುಲೈ ತಿಂಗಳಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲಕ್ಕಿ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಹಾಟ್ ಲಿವ್ ಮಾರ್ಗನ್ ಅವರ ಬಗ್ಗೆ. ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಡಬ್ಲ್ಯೂ ಇಂಡಿಯಾದಲ್ಲೂ ಕೂಡ ನೆಟ್ಫ್ಲಿಕ್ಸ್ ಗೆ ಮೂವ್ ಆಗಿದೆಯಲ್ಲ, ಅದನ್ನ ಪ್ರಮೋಟ್ ಮಾಡೋದಕ್ಕೆ ಇವರಿಬ್ರು ಇಂಡಿಯಾಗೆ ಬಂದಿದ್ದಾರೆ ಅಂತ. ಅಂಡ್ ಕೆಲವೊಂದಷ್ಟು ಫೋಟೋ ಶೂಟ್ ಗಳನ್ನು ಕೂಡ ಇವರಿಬ್ರು ಮಾಡಿಸಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಲಿಟ್ರಲಿ ಗಾಯ್ಸ್, ಲಿವ್ ಮಾರ್ಗನ್ ಅವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸೀರಿಯಲ್ ಅಲ್ವಾ. ಸೊ ಇದಕ್ಕೋಸ್ಕರನೇ ನಾನು ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಲಕ್ಕಿ ಡೊಮಿನಿಕ್ ಮಿಸ್ಟೀರಿಯೋ ಅಂದಿದ್ದು. ಅಂಡ್ ಈ ಫೋಟೋಗಳನ್ನ ನೋಡ್ತಾ ಇದ್ರೆ ನನಗಂತೂ ಕನ್ಫರ್ಮ್ ಆಗಿ ಅರ್ಥ ಆಗೋಯ್ತು, ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರಿಯಾ ರಿಪ್ಲಿ ಅವ್ರನ್ನ ಬಿಟ್ಟು ಯಾಕೆ ಲಿವ್ ಮಾರ್ಗನ್ ಅವರ ಜೊತೆ ಬಂದು ಸೇರ್ಕೊಂಡ್ರು ಅಂತ. ಲಿಟ್ರಲಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಕಂಡ್ರೆ ಹೊಟ್ಟೆ ಎಲ್ಲ ಉರಿತಾ ಇದೆ. ಅಂಡ್ ಇದರಿಂದಾನೇ ಗೊತ್ತಾಗ್ತಾ ಇದೆ ಇವರಿಗೆ ಇಂಡಿಯಾದಲ್ಲಿ ಎಷ್ಟು ಎಂಜಾಯ್ಮೆಂಟ್ ಸಿಕ್ಕಿದೆ ಅಂತ. ಅಂಡ್ ಅದ್ಭುತವಾದ ಫೋಟೋ ಶೂಟ್ ಗಳನ್ನ ಲಿವ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಮಾಡಿಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರೇ ಫಿನಿಕ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಾಳೆಯ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ರೇ ಫಿನಿಕ್ಸ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ, ಒಂದು ರೀತಿಯಲ್ಲಿ ಡೆಬ್ಯೂ ಅಂತಾನೆ ಹೇಳ್ಬಹುದು. ಅಂಡ್ ರೇ ಫಿನಿಕ್ಸ್ ಅವರು ಬಂದ ಕೂಡಲೇ ಡಬ್ಲ್ಯೂ ಅವರು ಆಂಡ್ರಾದೆ ಹಾಗೆ ರೇ ಫಿನಿಕ್ಸ್ ಅವರ ನಡುವೆ ಒಂದು ಫ್ಯೂಡ್ ನ ಪ್ಲಾನ್ ಮಾಡ್ತಾ ಇದಾರಂತೆ. ಅಂದ್ರೆ ಸ್ಟಾರ್ಟಿಂಗ್ ಏನ್ ಆಂಡ್ರಾದೆ ಅವರ ಜೊತೆ ಮ್ಯಾಚ್ ನ ಕೊಡೋದಿಲ್ಲ, ಬಟ್ ಒಂದು ಲಾಂಗ್ ಫ್ಯೂಡ್ ಆಗಿ ಡಬ್ಲ್ಯೂ ಅವರು ಆಂಡ್ರಾದೆ ಹಾಗೆ ರೇ ಫಿನಿಕ್ಸ್ ಅವರ ನಡುವೆ ಒಂದು ಫ್ಯೂಡ್ ನ ಪ್ಲಾನ್ ಮಾಡ್ತಾ ಇದಾರಂತೆ. ನೋಡೋಣ ಗಾಯ್ಸ್ ಈ ಒಂದು ಫ್ಯೂಡ್ ಎಕ್ಸಿಕ್ಯೂಟ್ ಆಗುತ್ತೋ ಇಲ್ವೋ ಅಂತ. ಯಾಕಂದ್ರೆ ಇನ್ನೊಂದು ಸೈಡ್ ರೇ ಫಿನಿಕ್ಸ್ ಅವರ ಪಾರ್ಟ್ನರ್ ಆದಂತಹ ಪೆಂಟಾ ಅವರು ಅದ್ಭುತವಾದ ಕೆಲಸನೇ ಮಾಡ್ತಾ ಇದ್ದಾರೆ ಮಂಡೇ ನೈಟ್ ರಾ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ಲಿಟ್ರಲಿ ಗೈಸ್, ದಿನೇ ಜಾನ್ ಸಿನಾ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ದಿನೇ ರಸಲ್ ಮೇನಿಯಾ ಆದ್ಮೇಲೆ ಡಬ್ಲ್ಯೂ ಅವರು ಜಾನ್ ಸಿನಾ ಅವ್ರನ್ನ ಅಡ್ವರ್ಟೈಸ್ ಮಾಡ್ತಾನೆ ಇದ್ದಾರೆ. ರೀಸೆಂಟ್ ಆಗಿ ಇನ್ನ ಒಂದು ಸ್ಮ್ಯಾಕ್ ಡೌನ್ ಎಪಿಸೋಡ್ ಗೆ ಡಬ್ಲ್ಯೂ ಅವರು ಜಾನ್ ಸಿನಾ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಜೂನ್ 6ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಎಪಿಸೋಡ್ ಅಲ್ಲಿ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಅಂದ್ರೆ ಬ್ಯಾಕ್ ಲ್ಯಾಶ್ ಮುಗಿದ ಮೇಲೂ ಕೂಡ ಡಬ್ಲ್ಯೂ ಅವರು ಜಾನ್ ಸಿನಾ ಅವ್ರನ್ನ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಸೊ ರಸಲ್ ಮೇನಿಯಾ ಮುಗಿದ ಮೇಲೆ ಡಬ್ಲ್ಯೂ ಅವರು 9 ಸ್ಮ್ಯಾಕ್ ಡೌನ್ ಎಪಿಸೋಡ್ ಗಳಿಗೆ ಜಾನ್ ಸಿನಾ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ಒಂದು ಮಂಡೇ ನೈಟ್ ರೋ ಎಪಿಸೋಡ್ ಕೂಡ ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬಿಗ್ ಬ್ರಾನ್ಸನ್ ರೀಡ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಬ್ರಾನ್ಸನ್ ರೀಡ್ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಇಂಜುರಿ ಆಗ್ತಾರೆ. ಲಿಟ್ರಲಿ ಬ್ರಾನ್ಸನ್ ರೀಡ್ ಅವರ ಕರಿಯರ್ ಅಲ್ಲಿ ತುಂಬಾನೇ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಬ್ರಾನ್ಸನ್ ರೀಡ್ ಅವರಿಗೆ 100% ರಸಲ್ ಮೇನಿಯಾದಲ್ಲಿ ಏನೋ ಒಂದು ಮ್ಯಾಸಿವ್ ಪ್ಲಾನ್ ನ ರೆಡಿ ಮಾಡಿ ಇಟ್ಕೊಂಡಿದ್ರು. ಯಾಕಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಬ್ರಾನ್ಸನ್ ರೀಡ್ ಅವ್ರನ್ನ
ಆ ಲೆವೆಲ್ಗೆ ಬುಕ್ ಮಾಡ್ತಾ ಇದ್ರು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಬ್ರಾನ್ಸನ್ ರೀಡ್ ಅವ್ರನ್ನ ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಲ್ಲಿ ಇನ್ವಾಲ್ವ್ ಮಾಡಿದ್ರು. ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಟ್ರಿಪಲ್ ಎಚ್ ಅವರು ಬ್ರಾನ್ಸನ್ ರೀಡ್ ಅವರಿಗೆ ಎಷ್ಟು ಅಮೇಜಿಂಗ್ ಪ್ಲಾನ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು ಅಂತ. ಬಟ್ ಮಧ್ಯದಲ್ಲಿ ಅನ್ಫಾರ್ಚುನೇಟ್ ಆಗಿ ನಮ್ಮ ಬ್ರಾನ್ಸನ್ ರೀಡ್ ಅವರಿಗೆ ಇಂಜುರಿ ಆಗುತ್ತೆ. ಅಂಡ್ ಈಗ ನಮ್ಮ ಬ್ರಾನ್ಸನ್ ರೀಡ್ ಅವರು ನಮಗೆ ಸಮ್ಮರ್ ಟೈಮ್ ಅಲ್ಲಿ ರಿಟರ್ನ್ ಆಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅರೌಂಡ್ ಸಮ್ಮರ್ ಸ್ಲಾಮ್ ಟೈಮ್ ಅಲ್ಲಿ ನಮಗೆ ಬ್ರಾನ್ಸನ್ ರೀಡ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಅಷ್ಟೇ ಅಲ್ಲ ಗೈಸ್, ಬ್ರಾನ್ಸನ್ ರೀಡ್ ಅವರು ರಿಟರ್ನ್ ಆದ್ಮೇಲೆ ಡಬ್ಲ್ಯೂ ಅವರು ಅವ್ರಿಗೋಸ್ಕರ ಇನ್ನೂ ದೊಡ್ಡ ಪ್ಲಾನ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದಾರಂತೆ. ನನಗೆ ಬೇಜಾರಾಗಿದ್ದೇನಪ್ಪಾ ಅಂದ್ರೆ ರಸಲ್ ಮೇನಿಯಾ ಮಿಸ್ ಮಾಡ್ಕೋತಾ ಇದಾರಲ್ಲ ಬ್ರಾನ್ಸನ್ ರೀಡ್ ಅವರು ಅಂತ. ಯಾಕಂದ್ರೆ ಎಲ್ಲರೂ ಕೂಡ ಟ್ರೈ ಮಾಡ್ತಾರೆ ರಸಲ್ ಮೇನಿಯಾದಲ್ಲಿ ನನಗೊಂದು ಮೇಜರ್ ಸ್ಪಾಟ್ ಬೇಕು ಅಂತ. ಅದರಲ್ಲೂ ಟ್ರಿಪಲ್ ಎಚ್ ಅವರು ಬ್ರಾನ್ಸನ್ ರೀಡ್ ಅವ್ರನ್ನ ಆ ರೀತಿನೇ ಬುಕ್ ಮಾಡ್ತಾ ಇರಬೇಕಾದ್ರೆ ಬ್ರಾನ್ಸನ್ ರೀಡ್ ಅವರಿಗೆ ಇಂಜುರಿ ಆಗಿದ್ದು ನಿಜವಾಗ್ಲೂ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ಏನೇ ಆಗ್ಲಿ ಗೈಸ್, ಬ್ರಾನ್ಸನ್ ರೀಡ್ ಅವರು ಸಮ್ಮರ್ ಟೈಮ್ ಅಲ್ಲಿ ರಿಟರ್ನ್ ಆಗ್ತಾರಂತೆ. ನಮ್ಮ ಟ್ರಿಪಲ್ ಎಚ್ ಅವರು ದೊಡ್ಡ ಮ್ಯಾಸಿವ್ ಪ್ಲಾನ್ಸ್ ಗಳನ್ನ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದಾರಂತೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 41 ನ ನೈಟ್ 1 ನಾಗೆ ನೈಟ್ 2 ಮ್ಯಾಚ್ ಕಾರ್ಡ್ ಬಗ್ಗೆ. ಡಬ್ಲ್ಯೂ ಅವರು ಏನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಎಲ್ಲಾ ಮ್ಯಾಚಸ್ ಗಳನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಬಟ್ ಯಾವ ಮ್ಯಾಚ್ ನೈಟ್ 1 ಹಾಗೆ ನೈಟ್ 2 ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಬಟ್ ಈಗ ನಾನು ತಿಳಿಸ್ಕೊಡ್ತೀನಿ ನಮಗೆ ಯಾವ ಮ್ಯಾಚ್ ನೈಟ್ 1 ಅಲ್ಲಿ ನೋಡೋದಕ್ಕೆ ಸಿಗುತ್ತೆ, ಅದೇ ರೀತಿ ನೈಟ್ 2 ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಮೊದಲನೇದಾಗಿ ರಸಲ್ ಮೇನಿಯಾ 41 ನ ನೈಟ್ 1 ಕಡೆ ಬರೋದಾದ್ರೆ ನಮಗೆ ನೈಟ್ 1 ಅಲ್ಲಿ ಶಾಲ್ಫೈರ್ ಹಾಗೆ ಸ್ಟಿಫನಿ ಸ್ಟಾಟನ್ ಅವರ ನಡುವೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಇದಾದ್ಮೇಲೆ ವೈಪರ್ ರ್ಯಾಂಡಿ ಓಟನ್ ಹಾಗೆ ಕೆವಿನ್ ಓವೆನ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ಕೂಡ ನೈಟ್ 1 ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ಗಂತರ್ ಹಾಗೆ ಜೇವೂಸ್ ಅವರ ನಡುವೆ ವರ್ಲ್ಡ್ ಹೆವಿವೈಟ್ ಚಾಂಪಿಯನ್ಶಿಪ್ ನ ಮ್ಯಾಚ್ ಕೂಡ ನೈಟ್ 1 ಅಲ್ಲೇ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆಫ್ ಕೋರ್ಸ್ ನೈಟ್ 1 ನ ಮೈನ್ ಇವೆಂಟ್ ಆದಂತಹ ಸಿಎಂ ಪಂಕ್, ರೋಮನ್ ರೈನ್ಸ್ ಹಾಗೆ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೂಡ ನಮಗೆ ನೈಟ್ 1 ಅಲ್ಲೇ ನೋಡೋದಕ್ಕೆ ಸಿಗುತ್ತೆ. ಇನ್ನ ರಸಲ್ ಮೇನಿಯಾ 41 ನ ನೈಟ್ 2 ಕಡೆ ಬರೋದಾದ್ರೆ ನಮಗೆ ಏಜ್ ಸ್ಟೈಲ್ ಹಾಗೆ ಲೋಗನ್ ಪಾಲ್ ಅವರ ನಡುವಿನ ಸಿಂಗಲ್ಸ್ ಮ್ಯಾಚ್ ನೈಟ್ 2 ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಬಿಯಾಂಕಾ ಬ್ಲೇರ್, ಇಯೋ ಸ್ಕೈ ಹಾಗೆ ರಿಯಾ ರಿಪ್ಲಿ ಅವರ ಟ್ರಿಪಲ್ ಥ್ರೆಡ್ ವಿಮೆನ್ಸ್ ಚಾಂಪಿಯನ್ಶಿಪ್ ಮ್ಯಾಚ್ ನೈಟ್ 2 ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಅದೇ ರೀತಿ ನೈಟ್ 2 ನ ಮೈನ್ ಇವೆಂಟ್ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಕೂಡ ನೈಟ್ 2 ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಇವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಇನ್ನೂ ಮ್ಯಾಚಸ್ ಗಳು ಅನೌನ್ಸ್ ಆಗ್ತಾ ಡಬ್ಲ್ಯೂ ಅವರೇ ರಿವೀಲ್ ಮಾಡ್ತಾರೆ ಯಾವ ಮ್ಯಾಚ್ ನೈಟ್ 1 ಹಾಗೆ ನೈಟ್ 2 ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಸದ್ಯಕ್ಕೆ ಇಷ್ಟು ಮ್ಯಾಚ್ ನೇ ನೆನಪಲ್ಲಿ ಇಟ್ಕೊಂಡು ನಿಮಗೆ ಯಾವ ನೈಟು ಬೆಟರ್ ಅಂತ ಅನಿಸ್ತಾ ಇದೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾನೆಸ್ಟ್ ಆಗಿ ಹೇಳ್ತೀನಿ, ನನಗೆ ಎರಡು ನೈಟ್ ಕೂಡ ಈಕ್ವಲ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈ ಬಾರಿಯ ರಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಬಳಿ ಸ್ಟಾರ್ ಪವರ್ ಜಾಸ್ತಿ ಕಾಣಿಸ್ತಾ ಇದೆ. ಕಳೆದ 2 ವರ್ಷದಿಂದ ರೋಮನ್ ರೈನ್ಸ್ ಅವ್ರನ್ನೇ ಡಬ್ಲ್ಯೂ ಅವರು ನೈಟ್ 1 ಹಾಗೆ ನೈಟ್ 2 ಅಲ್ಲೂ ಕೂಡ ಇನ್ಕ್ಲೂಡ್ ಮಾಡಬೇಕಾಗಿತ್ತು. ಆಗ ಮಾತ್ರ ನಾವು ನೈಟ್ 1 ಹಾಗೆ ನೈಟ್ 2 ಎರಡು ನೈಟ್ ಗಳು ಕೂಡ ಚೆನ್ನಾಗಿದೆ ಅಂತ ಹೇಳ್ಬಹುದು. ಬಟ್ ಈಗ ರೋಮನ್ ರೈನ್ಸ್ ಹಾಗೆ ಜಾನ್ ಸಿನಾ ಇಬ್ರು ಕೂಡ ಇರೋದ್ರಿಂದ ನೈಟ್ 1 ಅಲ್ಲಿ ರೋಮನ್ ರೈನ್ಸ್, ಸೆತ್ ರೋಲಿನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಇರೋದ್ರಿಂದ ನೈಟ್ 1 ಕೂಡ ಸಿಕ್ಕಾಪಟ್ಟೆ ಅಮೇಜಿಂಗ್ ಅಂತ ಅನಿಸ್ತಾ ಇದೆ. ಅಂಡ್ ನೈಟ್ 2 ಕಡೆ ಬರೋದಾದ್ರೆ ನಮ್ಮ ಜಾನ್ ಸಿನಾ ಅವರು ಇರೋದ್ರಿಂದ ನೈಟ್ 2 ಕೂಡ ಸಿಕ್ಕಾಪಟ್ಟೆ ಅಮೇಜಿಂಗ್ ಅಂತ ಅನಿಸ್ತಾ ಇದೆ. ನಿಮಗೆ ಯಾವ ನೈಟು ಸಿಕ್ಕಾಪಟ್ಟೆ ಅಮೇಜಿಂಗ್ ಅಂತ ಅನಿಸ್ತಾ ಇದೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.